ಐತೆ ಅನ್ನಷ್ಟೇ. ಗಾಯ್ಸ್ ಇನ್ನೊಂದ್ಸಲ ಫೋನ್ ಮಾಡ್ತಾ ಇದೀನಿ ನಮ್ಮ ಫ್ರೆಂಡ್ಗೆ. ಏನಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ರೋಡು ಹಿಂಗೆ ಒಂದು ಪಾರ್ಸಲ್ ಬಂದೈತೆ ಅಂತ ಹೇಳ್ಬಿಟ್ಟು ನೋಡೋಣ ಏನಾಗ್ತದೆ. ಇವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಫೋನ್ ಮಾಡು. ಸಾಂಗ್ ರಸಿಕಾ ಮೈಕ್ ಯೂಸ್ ಮಾಡ್ತಾ ಇದೀವಿ. ಆವಾಗಲೇ ಅದು ಸೌಂಡ್ ಕೇಳಿಸ್ತಾ ಇರಲಿಲ್ಲ. ಕಾಲೇಜಲ್ಲಿರ್ಬೇಕು ಗಾಯ್ಸ್. ಪ್ರೀತಿ ಮರೆತು ಅಮರ ಕನಸಲ್ಲಿ ಕಂಡಾಯ್ತು ಮನಸ್ಸನ್ನು ಹಂಚಾಯ್ತು ಕಾನೇನೋ ಏನೋ ನೇನೋ ನಾ ಕಾಣೆ ಜಸ್ಮಾನ್ ಮಾತಲ್ಲಿ ಮುಂದೆ ಗೊತ್ತಿಲ್ಲ ಗೈಸ್ ಏನಂತ ಫೋನ್ ಸಿಂಗ ಇದು ಇದು ಸರಿಗಮಪ್ಪ ಕಳ್ಸೋದು ಏನು ಗೊತ್ತಾ, ನಾನು ಹೋಗ್ಬಿಟ್ಟು ನಿಮಿಷ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿರ್ತೀನಿ, ಒಂದು ಸಾಂಗ್ ಹೇಳಿರೋದು. ಹೆಂಗೈತೆ ಕಮೆಂಟ್ ಮಾಡಿ. ಆಮೇಲೆ ಸಾಂಗ್ ಹೇಳೋಣ ಅಂದ್ಕೊಂಡಿದ್ದೀನಿ. ಹುಷಾರಿಲ್ಲ, ಸಾಂಗ್ ಹೇಳೋಣ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ ಕಮೆಂಟ್ ಮಾಡಿರಿ. ನೀವು ಇಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತೀರಾ ಆ ಸಾಂಗ್ ಆಡ್ತೀವಿ. ಹೆಂಗೆ ಗೊತ್ತಾ, ಈಗ ಒಂದು ಹಿಂದ್ಗಡೆ ಕರೋಕೆ ಅಂತ ಬರ್ತೈತಲ್ಲ, ಲೈಟ್ ಯಾಕೋ ಮಿಣ್ಕ ಅಂತವೆ ದೆವ್ವ ಕಮಿಂಗ್. ಗಾಯ್ಸ್ ಯಾವ ಸಾಂಗ್ ಹೇಳ್ತೀರೋ ಆ ಸಾಂಗಿಗೆ ನಾನು ಸಾಂಗ್ ಆಡ್ತೀನಿ. ಹಿಂದ್ಗಡೆ ಕರೋಕೆ ಅಂತ ಹೇಳ್ಬಿಟ್ಟು ಬರ್ತೈತಲ್ವ, ಲಿರಿಕ್ಸ್ ನೋಡ್ತಾ ಹೇಳೋದು, ಆ ಥರ ಒಂದು ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಗಾಯ್ಸ್ ಇವ್ನು ಇನ್ನೊಂದು ಸಲ ಫೋನ್ ಮಾಡ. ಇವ್ನು ಫೋನೇ ಪಿಕ್ ಮಾಡ್ತಿಲ್ಲ ಗಾಯ್ಸ್. ಎದುರಿಗೆ ಬಂದೆ ಇವನ್ ಬೇರೆ ಇವತ್ತು. ಹಲೋ ಹಲೋ ಸರ್, ನಿಮ್ದು ಒಂದು ಪಾರ್ಸಲ್ ಇತ್ತು ನಮ್ಮ ಫ್ಲಿಪ್ಕಾರ್ಟಿಂದ. ಯಾರು ಮಾತಾಡ್ತಿರೋದನ್ನು? ಹಲೋ ಸರ್, ಯಾರು ಮಾತಾಡ್ತಿರೋದು? ಹಲೋ ಸರ್, ದೀಕ್ಷಿತ ಮಾತಾಡ್ತಿರೋದು? ಅವ್ರ ತಾತ ದೀಕ್ಷಿ ಕೊಡ್ರಿ ಅನ್ನು. ಸರ್ ದೀಕ್ಷಿತ್ ಇಲ್ವಾ? ಸರ್ ನಿಮ್ದು ಒಂದು ಪಾರ್ಸಲ್ ಇತ್ತು. ಹಾಂ, ಫ್ಲಿಪ್ಕಾರ್ಟಿಂದ ನಾವು ಮಾಡ್ತಿರೋದು. ಪಾರ್ಸಲ್ ಇತ್ತು ನಿಮ್ದೊಂದು. ಸರ್ ಒಂದು ನಿಮಿಷ ಮಾಡ್ತೀನಿ. ಏನು ಪಾರ್ಸಲು? ಸರ್ ಏನೋ ಗೊತ್ತಿಲ್ಲ ಸರ್, 380 ರೂಪಾಯಿ ಇದೆ. ಚೆಕ್ ಮಾಡ್ತಾನೆ ಸರ್, 380 ರೂಪಾಯಿ ಇದೆ. ಒಂದು ನಿಮಿಷ ಸರ್, ಚೆಕ್ ಮಾಡ ಅಂದರೆ ಅವನು ಜಾಸ್ತಿ ಆರ್ಡರ್ ಎಲ್ಲ ಮಾಡೋದು ಜಾಸ್ತಿ, ಅದಕ್ಕೆ ಚೆಕ್ ಮಾಡ್ತಾವನೆ. ಎಂತ ನೋಡ್ರಿ ಮಕ್ಕಳ. ನಾನೇನು ಆರ್ಡರ್ ಮಾಡಿಲ್ಲ ಸರ್. ಆರ್ಡ್ರ್ ಪ್ಲೇಸ್ ಆಗಿದೆ, ನಮಗೆ ಪಾರ್ಸಲ್ ಬಂದಿದೆಯಲ್ಲ ಸರ್ ನಿಮಗೆ ನಿಮ್ಮ ಹೆಸರು ಮೇಲೆ? ನನ್ನ ಇದ್ರಲ್ಲಿ ಏನೋ ತೋರಿಸ್ತಿಲ್ವಲ್ಲ ಸರ್. ಗೊತ್ತಿಲ್ಲ ಸರ್, ನಿಮ್ಮದು ಪಾರ್ಸಲ್ ಬಂದಿತ್ತೆ, ಅದಕ್ಕೆ ನಾವು ನಿಮಗೆ ಇದು ಮಾಡೋಣ ಅಂತೇಳಿ ಫೋನ್ ಮಾಡೀವಿ. ಅವ್ರ ತಾತ ಏನು ಆರ್ಡ್ರ್ ಮಾಡಿಲ್ಲ ಅಂತ ಹೇಳೋ ಅಂತ. ಕ್ಯಾನ್ಸಲ್ ಮಾಡಿಬಿಡಿ ಸರ್. ಕ್ಯಾನ್ಸಲ್ ಮಾಡೋಕ್ಕೆ ಬರ್ತಿಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು. ನಾವು 2 ದಿನದಿಂದ ಫೋನ್ ಮಾಡೋಕ್ಕೆ ಮಾಡ್ತಿದ್ವಿ, ನಿಮ್ಮ ಫೋನೇ ಕನೆಕ್ಟ್ ಆಗಲಿಲ್ಲ, ಅದಕ್ಕೆ ಇವಾಗ ಫೋನ್ ಮಾಡಿದ್ದು, ಕನೆಕ್ಟ್ ಆಯಿತು. ಸರ್. ನಾವು ಏನು ಆರ್ಡ್ರೇ ಮಾಡಿಲ್ಲ, ಈಗ ನನ್ನ ಇದರಲ್ಲೂ ಏನೂ ತೋರಿಸ್ತಿಲ್ಲ. ಏನದು ಸರ್? ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಫೋನ್ಪೇ ಮಾಡಿರಿ ಅನ್ನು. ಫೋನ್ಪೇ ಸರ್. ಅಮೌಂಟ್ ಫೋನ್ಪೇ ಮಾಡಿದ್ರೆ ಏನು ಬಂದು ಕ್ಯಾಶ್ ಆನ್ ಡೆಲಿವರಿ ಮಾಡಬೇಕಾ ಸರ್? ಸರ್ ಈಗ ಅದೇನು ಅಂತ ಗೊತ್ತಿಲ್ಲ, ನಾವು ಆರ್ಡ್ರು ಮಾಡಿಲ್ಲ ಸರ್. ಫೋನ್ಪೇ ಮಾಡಿಬಿಡ್ರಿ, ಕ್ಯಾನ್ಸಲ್ ಮಾಡ್ಕೊಂತೀನಿ ಸರ್. ಸುಮ್ಮನೆ ಇವಾಗ ನೀವು ಕ್ಯಾನ್ಸಲ್ ಮಾಡಿಸಿರೋ ನಮಗೆ ಬರೋದು ಇದು ಬರಲ್ಲ ಸರ್. ನಮಗೆ ಇವಾಗ ಒಂದು ಪಾರ್ಸಲ್ ಕೊಟ್ಬಿಟ್ರೆ ಏನಿಲ್ಲ ಅಂದರೂ 2 ರೂಪಾಯಿ 3 ರೂಪಾಯಿ ಬರ್ತದೆ ಅಷ್ಟೇ. ನೀವು ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಅದು ಬರಲ್ಲ ಸರ್. ಅದಕ್ಕೆ ಅಲ್ಲ ಸರ್, ನಾನು ಈಗ ನನ್ನ ಇದ್ರಲ್ಲಿ ತೋರಿಸ್ತಾನೂ ಇಲ್ವಲ್ಲ ನಾನು ಕ್ಯಾನ್ಸಲ್ ಮಾಡಕ್ಕೆ. ಸರ್ ಅವಳೇ 50 ರೂಪಾಯಿ ಫೋನ್ಪೇ ಮಾಡಿಬಿಡ್ರಿ. ಏನು ಬುಕ್ ಮಾಡಿಲ್ಲ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್ ಏನು ಬುಕ್ಕೇ ಮಾಡಿಲ್ಲ ನಾನು. ಸರ್ ಏನೋ ಗೊತ್ತಿಲ್ಲ ನಿಮಗೆ. ಈ ಸರಿ ಒಂದು ಕ್ಯಾನ್ಸಲ್ ಮಾಡ್ಕೊಂತೀವಿ, ಒಂದು 50 ರೂಪಾಯಿ ಫೋನ್ಪೇ ಮಾಡಿಬಿಡಿ ಆಯ್ತಾ. ನಾವು ಬಂದಿರೋ ಖರ್ಚು ಎಲ್ಲ ನಿಮಗೆ ಗೊತ್ತಿರ್ತತೆ, ಅಷ್ಟು ದೂರದಿಂದ ಬಂದಿರ್ತೀವಿ. ನೀವು ಕ್ಯಾನ್ಸಲ್ ಮಾಡಿ ಅಂತ ಈಸಿಯಾಗಿ ಹೇಳ್ಬಿಡ್ತೀರಲ್ಲ ಸರ್. ಸರ್ ಅದು ಹೆಂಗೆ ಸರ್? ಇವಾಗ ನಾನು ಬುಕ್ ಮಾಡಿಲ್ಲ ಏನಿಲ್ಲ, ಅದು ಬಂದ್ಬಿಟ್ಟು ನಾವು 50 ರೂಪೀಸ್ ಫೋನ್ಪೇ ಮಾಡಿ ಅಂದರೆ ಹೆಂಗೆ ಮಾಡೋಣ ಅದು? ಸರ್ ನಮ್ಮ ಖರ್ಚನ್ನು ಸರ್ ನಮ್ಮ ಖರ್ಚು ಅಷ್ಟೇ ನಾವು ಕೇಳ್ತಿರೋದು. ನಾವು ಅಷ್ಟು ದೂರದಿಂದ ಬಂದಿರ್ತೀವಿ, ಮತ್ತು ನೀವು ನೋಡಿದ್ರೆ ಇಷ್ಟು ಬೇಗ ಈಗ ಆರ್ಡ್ರ್ ಮಾಡ್ಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡಿದ್ರೆ ನಾವು ಏನು ಮಾಡೋಕ್ಕೆ ಬರುತ್ತೆ ಸರ್? ಏನು ಬುಕ್ ಮಾಡಿಲ್ಲ. ಏನು ಬುಕ್ ಮಾಡಿದೀವಿ ಅದೇನು ಅಂತಾನೂ ಗೊತ್ತಿಲ್ವಂತ ಅವ್ರಿಗೆ. ಅಣ್ಣ ಒಂದ್ಸತಿ ನೋಡಿ ಹೇಳೋಣ ಅದೇನೈತೆ ಅಂತ. ಸರ್ ಓಪನ್ ಮಾಡಿದ್ಮೇಲೆ ಪೂರ್ತಿ ಅಮೌಂಟ್ ಪೇ ಮಾಡ್ಬೇಕಾಗ್ತದೆ. ನಾವು ಓಪನ್ ಮಾಡಿ ಹೇಳಿದರೆ
ಗಾಯ್ಸ್ ಅವ್ರ ಅಪ್ಪ ಅವ್ರ ತಾತ ಎಲ್ಲ ಮಾತಾಡ್ತಾವ್ರೆ. ಹೋಗಿ ಆರ್ಡರ್ ಮಾಡಿರೋರು ಫೋನ್ ಪೇ ಮಾಡಕ್ ಹೇಳು, 50 ರೂಪಾಯಿ ಫೋನ್ ಪೇ ಮಾಡಕ್ ಹೇಳು, ಒತ್ತಿ ಹೇಳು. ಸರ್ ಒಂದು 50 ರೂಪಾಯಿ ಫೋನ್ ಪೇ ಮಾಡಿ, ಇಲ್ಲಾಂದರೆ ಅವು ಓಪನ್ ಮಾಡಿ ಹೇಳ್ತೀವಿ ಏನಿದೆ ಅಂತ, ನೀವು ಪೂರ್ತಿ ಅಮೌಂಟ್ ಪೇ ಮಾಡಿ ನಾನು ತಗೊಂಡು ಕೊಡ್ತೀನಿ. ಸರ್ ಬೇಡ ಬಿಡಿ ಸರ್. ಸರ್ ಇವಾಗ ಕ್ಯಾನ್ಸಲ್ ಮಾಡೋಕ್ಕಾದ್ರೆ ಒಂದು 50 ರೂಪೀಸ್ ಫೋನ್ ಪೇ ಮಾಡಿ ಸರ್. ನಂದು ಖರ್ಚು ಅಂತ ಹೇಳನೆ. ಗಾಯ್ಸ್ ಇವ್ನಿಗೆ ಬ್ರ್ಯಾಂಕ್ ಮಾಡಕ್ ಬರಲ್ಲ ಗಾಯ್ಸ್ ಇವ್ನಿಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸರ್ ನಮ್ಮ ಖರ್ಚು ಅಷ್ಟೇ ನಾವು ಕೇಳ್ತಿರೋದು, ಬೇರೆ ಇನ್ನೇನಿಲ್ಲ. 50 ರೂಪಾಯಿ ಫೋನ್ ಪೇ ಮಾಡಿ ಸರ್. ನಿನ್ನ ಹೆಸರಾಗೆ ಏನೋ ಬೋಂಡ ಮತ್ತೆ ಟೀ ಕುಡ್ಕೊಂಡು ಹೋಗ್ತೀನಿ ಏನು ಹಂಗಂದು. ಸರ್ ನಿಮ್ಮ ಹೆಸರಲ್ಲಿ ಒಂದು ಹೊತ್ತು ಊಟ ಮಾಡ್ಕೊಂಡು ಬೋಂಡ ಟೀ ಕುಡ್ಕೊಂಡು ಹೋಗ್ತೀವಿ ನೋಡಿ, ಒಂದು ಫೋನ್ ಪೇ ಮಾಡಿ ಸರ್. ಒಂದು ನಿಮಿಷ ತಡ್ರಿ ಸರ್. ಸರ್ ನಾವು ಬಡವರು ಸರ್, ಒಂಚೂರು ಇದು ಸರ್ ನಾವು 2 ರೂಪಾಯಿ ದುಡಿಯೋಕೆ ಬಂದಿರ್ತೀವಿ ಸರ್, ನಾವು ಬಡವರು, ಒಂಚೂರು ನೋಡಿ ಮಾಡಿ ಸರ್. ಸೀರಿಯಸ್ ಆಗಿ ಮಾತಾಡಲಿ, ಅಜ್ಜಿ ನೊಕ್ಕ ಮಾತಾಡ್ದಂಗೆ ಗಾಯ್ಸ್ ಇವ್ನು. ಇವಾಗ ಈ ಎಮೋಷನಲ್ ಆಟಗಳು ಆಡಿದ್ರೆ ಬರೀ ಇಂಥದೆಯ. ಸರ್ ಆ ಥರ ಎಮೋಷ್ನಲ್ ಆಟ ಏನಿಲ್ಲ, ನಾವು ಇದ್ದಿದ್ದು ಕೇಳ್ತಾ ಇದೀವಿ ಅಷ್ಟೇ. ಒಂದು 50 ರೂಪಾಯಿ ಫೋನ್ ಪೇ ಮಾಡಿ ಸರ್, ಕ್ಯಾನ್ಸಲ್ ಮಾಡ್ತೀವಿ. ಗಾಯ್ಸ್ ಎಮೋಷನಲ್ ಆಗ್ತಾವನೆ. 50 ರೂಪಾಯಿ ಹೇಳ್ಬಾರ್ದಾಗಿ ಒಂದು 100 ರೂಪಾಯಿ ಇಬ್ರು ಹೋಗಿ ಊಟ ಮಾಡ್ಕೊಂಡ ಬರ್ತಿದ್ವಿ. ಸರ್ ಮಾಡ್ತೀರಾ ಸರ್? ಇದೇ ನಂಬರಿಗೆ ಮಾಡಿಬಿಡಿ ಸರ್. ಸರ್ ಸ್ವಲ್ಪ ಕಷ್ಟದಲ್ಲಿದ್ದೀವಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್ ಅನ್ನು. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ತಪ್ಪ. ಸರ್ ಒಂದು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಸರ್, ಒಂಚೂರು ಅರ್ಥ ಮಾಡ್ಕೊಳ್ಳಿ. ಕಷ್ಟದಲ್ಲಿ ಎಮೋಷನಲ್ ಬರ್ತಾ ಇಲ್ಲ ಮಾತಾಡ್ಬಿಡುಗರು. ಸರ್ ಒಂದು ಸ್ವಲ್ಪ ಮಾಡಿ ಸರ್, ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಬಂದಿರ್ತೀವಿ ಅಷ್ಟು ದೂರದಿಂದ. ಮಾಡಿಲ್ಲ, ಯಾರೋ ಫ್ರ್ಯಾಂಕ್ ಮಾಡ್ತಾರೆ. ಇಮೋಷನಲ್ ಡ್ಯಾಮೇಜ್. ಯಾರೋ ಬ್ರ್ಯಾಂಕ್ ಮಾಡ್ತಾವ್ರೆ. ಅಯ್ಯೋ ಗಾಯ್ಸ್ ಕರೆಕ್ಟ್ ಅಲ್ಲ ಓಡ. ಸರ್ ಫೋನ್ ಪೇ ಮಾಡ್ತೀರಾ ಸರ್? ಇಲ್ಲ ಅಮೌಂಟ್ ತಗೊಂಡು ಕೊಡ್ತೀವಿ, ಬೇಕಿದ್ರೆ ನಿಮಗೇನು ಇಲ್ಲ ಇದು ಮಾಡ್ತೀವಿ, ಆವಾಗಲೇ ಫೋನ್ ಪೇ ಮಾಡಿ ಸರ್. ಸರ್ ಇವಾಗ ಎಲ್ಲಿದ್ದೀರಾ ನೀವು? ಸರ್ ಮಧುಗಿರಿ. ಸರ್ ಮಧುಗಿರಿಯಲ್ಲಿದ್ದೀವಿ. ಮಧುಗಿರಿಯಲ್ಲಿ ಎಲ್ಲಿ? ಸರ್ಕಲ್ ಸರ್ ಸರ್ಕಲ್ ಆಗಿದ್ದೀವಿ. ಸರ್ಕಲ್. ನಮ್ಮ ಅಡ್ರೆಸ್ ಹೇಳ್ರಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಇದು ಏನು ಗೌರ್ಮೆಂಟ್ ಹಾಸ್ಪಿಟಲ್. ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಆಗಿರಲ್ಲ ಸರ್ ಮಧುಗಿರಿ. ಗೌರ್ಮೆಂಟ್ ಹಾಸ್ಪಿಟಲ್ ರೋಡು ಮಧುಗಿರಿ. ಫುಲ್ ಅಡ್ರೆಸ್ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ರೋಡು ಮಧುಗಿರಿ ಅಂತ ಇದೆ ಸರ್. ಫುಲ್ ಅಡ್ರೆಸ್ ಹೇಳು. ರುದ್ರಮ್ಮ ಕಾಂಪೌಂಡ್. ರುದ್ರಮ್ಮ ಕಾಂಪೌಂಡ್ ಅಂತ ಇದೆ ಸರ್. ರುದ್ರಮ್ಮ ಕಾಂಪೌಂಡ್ ಅಂತ. ರುದ್ರಮ್ಮ ಕಾಂಪೌಂಡ್. ಗಾಯ್ಸ್ ನಂಬಿಟ್ಟ ಗಾಯ್ಸ್, ಅದು ನಮ್ದು ಅಡ್ರೆಸ್ಸು. ನಂಬಿಟ್ಟ ಚೆನ್ನಾಗಿ ನಮ್ದು. ಒಂದು 50 ರೂಪಾಯಿ ಹಾಕಿಸ್ಕೊಂತೀನಿ ಎಮೋಷ್ನಲ್ ಮಾಡಿ. ಕಷ್ಟ ಐತಂತೆ, ಫೋನ್ ಪೇ ಮಾಡು ಸರ್ ಒಂದು 50 ರೂಪಾಯಿ ಫೋನ್ ಪೇ ಮಾಡಿ ಸರ್, ಹಂಗೆ ಇಲ್ಲಾಂದ್ರೆ ನಾವು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕ್ಯಾನ್ಸಲ್ ಮಾಡ್ಕೊಂತೀನಿ. ತಾಮಂತ್ ಕೊಡಿದ್ರೆ ತಾಮಂತ್ ಕೊಡ್ತೀನಿ ಸರ್, ಇದನ್ನ ಮಾಡ್ಕೊಳ್ಳಿ. ಸರ್ ನಾನು ಇವಾಗ ಕ್ಯಾನ್ಸಲ್ ಮಾಡೋದಕ್ಕೆ ನಾನೇನಕ್ಕೆ 50 ರೂಪಾಯಿ ಕೊಡ್ಬೇಕು? ಸರ್ ನಾವು ಅಲ್ಲಿಂದ ಬಂದಿರ್ತೀವಲ್ಲ ಸರ್, ಇಷ್ಟು ದೂರದಿಂದ ಬಂದು ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ ಸರ್? ನಾವು ಬಡವರು, ಒಂಚೂರು ನೋಡ್ಕೊಂಡು ಮಾಡಿ ಸರ್. ಎಲ್ಲಿಂದ ಬಂದವ್ರು? ಇಲ್ಲ ಇಲ್ಲಿರೋ ಇದು ಎಲ್ಲಿಂದ ಬಂದಿರೋದು? ಎಲ್ಲಿಂದ ಬಂದಿರೋದು ಅಂತ? ದೂರದಿಂದ ಅಂದ್ರಲ್ಲ, ಎಲ್ಲಿಂದ ಬಂದಿರೋದು? ಸರ್ ತುಮಕೂರಿಂದ ಬಂದಿರೋದು ಸರ್ ನಾವು. ತುಮಕೂರು? ಹಾಂ ನಾನು ಇಲ್ಲಿ ಮಧುಗಿರಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಐತೆ ಸರ್. ನಾವು ಅಲ್ಲಿ ತುಮಕೂರವ್ರು ಸರ್. ನಾವು ಮಧುಗಿರಿಲಿ ಬಂದು ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ನಾವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ, ಅದಕ್ಕೋಸ್ಕರ ಕೇಳ್ತಿರೋದು ಅಷ್ಟೇ ಸರ್. ಸಾಕ್ತಾನೆ, ಪಕ್ಕ ಆಗ್ತಾ ಗಾಯ್ಸ್, ಒಂದು ಪಕ್ಕ ಆಗ್ತಾನೆ, ಹಾಕ್ತಾರೆ. ಕಟ್ ಮಾಡಿದಾಗ ಕಟ್ ಮಾಡ್ಬಿಟ್ಟಾಗ ಮಾತೇ ಇಲ್ಲ. ಈಗ ಅವ್ರಿಗೆ ಯಾರು ಅವರೇ ಇವರು, ಅವ್ರ ಅಪ್ಪನೇ, ಅವ್ರ ಅಪ್ಪ ಇಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ಅಣ್ಣನೇ ಯಾರು ಅವರೇ. ಅದಕ್ಕೆ ಅವನು ಇಲ್ಲ ಅಂದರೆ ಇಷ್ಟೊತ್ತಿಗೆ 50 ರೂಪಾಯಿ ಹಾಕಿರೋ. ನಾವು ಅವ್ರು ಕಟ್ ಮಾಡಿ ಅಂತವ್ರಿ. ಇರಿ ಕಾಲ್ ಮಾಡೋಣ ಮತ್ತೆ. ಬಂದು ಗಾಯ್ಸ್ ಅವನು ಎಮೋಷ್ನಲ್ ಆಗ್ತಾನೆ ಗಾಯ್ಸ್ ಪಾಪ. ಏನು ಗೊತ್ತಾ, ಈಗ ಏನಾರ ಸೆಂಟಿಮೆಂಟ್ ಹೊಡೋದು ಬಿಟ್ರೆ ಪಾಪ ಎಮೋಷ್ನಲ್ ಆಗ್ತಾನೆ. ಅದಕ್ಕೆ ಇವಾಗ ಏನಾರ ಮಾಡಿ ಒಂದು 50 ರೂಪಾಯಿ ಹಾಕ್ಸಾನೆ. ಫೋನ್ ಎತ್ತಲ್ಲ ಅಂದ್ಕೊಂತೀನಿ. ನಾನು ಕೊನೆಗಾಲಕ್ಕೆ ಮೆಸೇಜ್ ಹಾಕ್ಬಿಡ್ತೀನಿ ಗಾಯ್ಸ್. ನೋಡ್ರಿ ನೀವೇನೋ ಹಿಂಗೆ ಮಾಡೋದ್ರೆ ನೋಡ್ರಿ ಹೆಂಗೆ ಮಾಡ್ತೀರಾ ಗಾಯ್ಸ್. ಮೆಸೇಜ್ ಹಾಕ್ಬಿಡ್ಲಾ ಹೇಳ್ರಿ, ಕಮೆಂಟ್ ಮಾಡಿ. ಹಿಂಗೆ ಏನಾನ ಆಯಿತು ಅಂದರೆ ಅವ್ರು ಎಮೋಷ್ನಲ್ ಆದರು ಅಂದರೆ. ಹಲೋ
ನಿಮ್ಮ ಮನೆ ಹತ್ರ ಬರ್ರಿ. ಹಾಂ ಸರಿ ಸರ್, ಮನೆ ಹತ್ರ ಬರ್ತೀವಿ. ಬನ್ನಿ ಬನ್ನಿ ಬನ್ನಿ. ಸರ್ ಎಷ್ಟು ದೂರ ಆಗ್ತೈತೆ ಸರ್? ಸರ್ ಎಷ್ಟು ದೂರ ಆಗ್ತೈತೆ? ಹಲೋ, ಇವಾಗ ಸರ್ಕಲಲ್ಲಿ ಇದೀರ ತಾನೇ? ತಡಿ ಒಂದು ನಿಮಿಷ. ಸರ್ಕಲಲ್ಲಿ ಇದೀರ ತಾನೇ? ಸರ್ಕಲಲ್ಲಿ ಇದೀನಿ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬನ್ನಿ. ಹಾಂ, ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್ ರುದ್ರಮ್ಮ ಕಾಂಪೌಂಡ್ ಅಂತ ಐತೆ ಸರ್. ಅಲ್ಲಿಗೆ ಬನ್ರಿ. ಸರ್ ಇದು ಪ್ರ್ಯಾಂಕು ಸರ್, ನೀವು ಬಕ್ರ ಆಗಿದ್ದೀರಾ ಸರ್? ಗೊತ್ತು. ಇದು ಆಕ್ಚುಲಿ ಚೆನ್ನಾಗಿ ಕುಶಾಲ್ ಪ್ರ್ಯಾಂಕ್ ಅಂತ, ಕುಶಾಲ್ ಖುಷಿ ಪ್ರ್ಯಾಂಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಅಲ್ಲ ಗುರು, ಎಮೋಷ್ನಲ್ ಆಗ್ಬಿಟ್ಟಲ್ಲ ಅಂತ 50 ರೂಪಾಯಿಗೆ ಎಮೋಷ್ನಲ್ ಆಗ್ಬಿಟ್ಟಲ್ಲ ಅಂತ. ಅಲ್ಲ ನಿಂದು ಲೇ ದೀಕ್ಷಿ, ನಿಂದು ಮೃದು ಮನ್ಸು ಅಂತ ಇವತ್ತು ಮತ್ತೆ ಪಕ್ಕ ಪ್ರೂವ್ ಆಗೋಯ್ತು. ಲೇ ನಿಂದು ಮೃದು ಮನ್ಸು ಅಂತ ಮತ್ತೆ ಪಕ್ಕ ಪ್ರೂವ್ ಆಗೋಯ್ತು ಮತ್ತೆ. ಅಲ್ಲ ಅವ್ರು ಯಾರು ಹೇಳಿ ಇನ್ನೊಬ್ರು ಇರೋದು? ಯಾರು? ನಿಮ್ಮ ತಾತ ಬಿಟ್ಬಿಟ್ಟು ಇನ್ನೊಬ್ರು ಅವರು ನೀವು ಅಪ್ಪಾಜಿನ? ಇಲ್ಲ, ಯಾರಿಲ್ಲ. ಯಾರೋ ಅಲ್ಲಿ ಕಟ್ ಮಾಡಂತ ಆ ಹುಡುಗ ಇಲ್ದಂಗೆ ಇದ್ದಿದ್ರೆ ಇವತ್ತೊಂದು 50 ರೂಪಾಯಿ ಪಕ್ಕ ಹಾಕ್ಬಿಡಿವೆ ನೀನು. ಲೇ ನಮ್ಗೆ ಆಲೆ ಗೊತ್ತಾಗೋಯ್ತು. ಅಲ್ಲ ನಂಗೆ ಆಲೆ ಗೊತ್ತಾಗೋಯ್ತು ನೀನು ಮೃದು ಮನ್ಸು ಅಂತ ಬಿಡು. ಬಟ್ ಆದ್ರೆ ಇವತ್ತು ಪ್ರೂವ್ ಆಗೋಯ್ತು ಗುರು, ನೀನು ಒಳ್ಳೆ ಹುಡುಗ ಅಂತ. ಒಳ್ಳೆ ಹುಡುಗ 50 ರೂಪಾಯಿಗೋಸ್ಕರ ಪಾಪ ಅಂತಿದ್ಯಾ? ಅಲ್ಲ ನಂಬಿಟ್ಟ ನನಗೆ ನಮ್ದ ಜಾಸ್ತಿ ಮಾತಾಡ್ಬೇಡ. ನಂಬಿದ್ಯಾ ಗುರು? ನಂಬಿದ್ಯಾ ನೀನು? ನೀನ್ ನಂಬಿದ್ಯಾ ಅಷ್ಟೇ. ಹಾಂ ಸರಿ. ಡೌ ಮಾಡಿಲ್ಲ ಅಂತ ಹೇಳ ಆಮೇಲೆ ವಿಡಿಯೋದಲ್ಲಿ ಹಂಗೆ ಲೀಕ್ ಆಗ್ಬಿಡ್ತೈತೆ. ಡೌ ಮಾಡಿ ಆಮೇಲೆ ನಾವು ಕಾಲ್ ಮಾಡಿದೀವಿ. ಇವಾಗ ಕರೆಕ್ಟಾಗಿ ಹೇಳು. ನಾವೇ ಸುಮ್ಮನೆ ಹೇಳಿ ಏನಾನ ಮಾಡ್ತಾ ಇದೀವ ವಿಡಿಯೋ ಅಂತ. ಏನು ನಾ ಫಸ್ಟ್ ಹೇಳಿದ್ದ ನಿಂಗೆ? ಅಲ್ಲ ಪ್ರ್ಯಾಂಕ್ ಮಾಡಿದೀವಿ ಅಂತ ಗೊತ್ತು, ನಾ ಫಸ್ಟ್ ಹೇಳಿಲ್ಲ ತಾನೇ? ನಿನಗೆ ಫಸ್ಟೇ ಫೋನ್ ಮಾಡಿ ಹೇಳಿದ್ವ ನಾವು? ನಾವು ಹಿಂಗೆ ಪ್ರ್ಯಾಂಕ್ ಮಾಡ್ತೀವಿ ನಿಂಗೆ ಮಾತಾಡೋ ಅಂತ. ಅಷ್ಟೇ ಬೇಕಾಗಿದ್ದು. ಸರಿ ಆಯ್ತು. ಹೆಂಗ್ ಬೇಕು ಹಂಗೆ ಯಾಕೆ ಕಟ್ ಮಾಡ್ತಾರೆ? ಅಲ್ಲಿ ಪೂರ್ತಿ ಕಂಟಿನ್ಯೂಸ್ ಏನಾಯ್ತು ಅದೇ ವಿಡಿಯೋ ಬರ್ತೈತೆ ನೋಡ್ಬೇಕಾರೆ ವಿಡಿಯೋದಲ್ಲಿ. 50 ರೂಪಾಯಿ ಫೋನ್ ಪೇ ಮಾಡಿ ಸರ್ ನಾವು ಬಡವರು ಸರ್ ನಾವು ಬಡವರು ಸರ್, ಒಂದು 50 ರೂಪಾಯಿ ಫೋನ್ ಪೇ ಮಾಡಿ ಸರ್. ಸರ್ ಅಡ್ರೆಸ್ ಕರೆಕ್ಟಾಗಿ ಇದೆಯಾ ಸರ್? ಹೆಂಗೆ ಲೇ ನಾನು ಹಾಕ್ಕೊಟ್ಟಿದ್ದು ಹೆಂಗೆ ಹೇಳು? ರುದ್ರಮ್ಮಜ್ಜಿ ಕಾಂಪೌಂಡು, ಗೌರ್ಮೆಂಟ್ ಹಾಸ್ಪಿಟ್ಲು ರೋಡು. ಗಾಯ್ಸ್ ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ ಅವನ್ನ. ಗಾಯ್ಸ್ ಇಬ್ಬರು ಬಕ್ರ ಆಗೋರೆ. ನಾವು ಬಕ್ರಾಗಳು ಅಂತ ಫಿಕ್ಸ್ ಆಗೋಯ್ತು. ಅಲ್ಲ ನಾವಲ್ಲ, ಅವರು ಬಕ್ರಾಗಳು ಅಂತ ಫಿಕ್ಸ್ ಆಗೋಯ್ತು. ಫಿಕ್ಸ್ ಮಾಡ್ಕೊಳ್ರಿ ನೀವು. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ, ನಿಮ್ಗೆ ಯಾರಾದ್ರೂ ಏನಂದ್ರೆ ಯಾರಿಗೆ ಆದ್ರೂ ಅಷ್ಟೇ ಈ ಥರ ಫೇಕ್ ಕಾಲ್ಗಳು ಬಂದರೆ ಯಾರು ಕೂಡ ಇವನು 2ನೇ ಸತಿ ಇದು ಮಾಡಿವಲ್ಲ ಅವ ಥರ ಯಾರು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ 50 ರೂಪಾಯಿ ದುಡ್ಡು ಕೇಳ್ತಾರೆ, ನಾವು ಬಡವರು, ಅವ್ರು ಬಡವರಾದ್ರು ಅಷ್ಟೇ, ಯಾರೇ ಆದರೂ ಕೂಡ ಯಾರು ಅಷ್ಟು ಇದ್ರಾಗೆ ದುಡ್ಡು ಕೇಳಲ್ಲ. ಒಂದು ಕೆಲಸ ಮಾಡ್ರಿ, ಕೇಳರಿದ್ರು ಕೂಡ ನಿಮ್ಮ ಎದುರುಗಡೆ ಬಂದ್ಬಿಟ್ಟು ಸರ್ ಹಿಂಗೈತೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಯಾರು ಕೂಡ ಫೋನ್ ಪೇನಲ್ಲಿ ನಿಮಗೆ ದುಡ್ಡು ಹಾಕ್ರಿ ನಾನು ಪಾರ್ಸಲ್ ತಂದು ಕೊಡ್ತೀನಿ ಅಂತೆಲ್ಲ ಇನ್ನೊಂದ್ಸತಿ ಕೇಳ್ತಾರಲ್ಲ, ಆ ಥರದಕ್ಕೆ ಯಾವಕ್ಕೂ ಕೂಡ ದುಡ್ಡು ಹಾಕೋಕೆ ಹೋಗ್ಬೇಡಿ. ಒಂದು ಕೆಲಸ ಮಾಡ್ರಿ, ಹಂಗೇನ ಸರ್ ನಾವು ಬಡವರು ಸರ್ ಹಂಗೆ ಹಿಂಗೆ ಅಂದರೆ ಸರ್ ಬನ್ನಿ ಸರ್ ಬೇಕಾದ್ರೆ ಇವತ್ತೊಂದು 3 ದಿವಸ ಏನೋ 3 ಟೈಮ್ ಊಟಕ್ಕೆ ಹಾಕಿ ಕೊಡ್ತೀವಿ, ತಗೊಂಡು ಹೋಗುವಂತ್ರಿ, ಊಟ ಮಾಡ್ಕೊಂಡು ಹೋಗುವಂತ್ರಿ, ಇವತ್ತೊಂದು ದಿವಸದ್ದು ಊಟ ಎಲ್ಲ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗಾಯ್ಸ್ ಇನ್ನೊಂದು ಏನಂದರೆ ಎಲ್ಪಿಂಗು ಜಾಸ್ತಿ ಇರಬೇಕಂತೆ. ಮತ್ತೆ ಹಂಗಂತ ಹೇಳ್ಬಿಟ್ಟು ನೀವು ಫೋನ್ಪೇ ಮಾಡೋದು ಅದೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಏನೋ ನಿಮ್ಗೆ ಹತ್ರ ಕಂಡ್ರೆ ಅದೊಂಥರ ಚೆನ್ನಾಗಿರ್ತೈತೆ. ಮತ್ತೆ ಫೋನ್ಪೇ ಮಾಡಿಬಿಟ್ಟು ಇದೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಗಾಯ್ಸ್ ಏನಂದರೆ ನಾವು ಹೆಲ್ಪಿಂಗ್ ಮಾಡ್ಬೇಕಂತ ಐತೆ. ಆದರೆ ಈ ಥರ ಎಲ್ಲ ಫೋನ್ಪೇಗೆಲ್ಲ ನಾವು ಬೀಳಲ್ಲ. ಬೇಕಾದ್ರೆ ಎದುರಾಗಿ ಬಂದಾಗ ಕೊಡ್ತೀವಿ, ಬಟ್ ಆದರೆ ಇನ್ನೂ ಕೊಡೋ ಟೈಮ್ ಬಂದಿಲ್ಲ ಗೈಸ್. ನಾವೇ ಇನ್ನೂ ಹಿಂಗೆ ಹಿಡಿತಾ ಇದ್ದೀವಿ. ನಾವು ಹಿಂಗೆ ಕೊಡೋಂಗೆ ಆದಾಗ ಕೊಡೋಣ, ಏನಂತೀರ? ಬೇಗ ನಮ್ಮ ಚಾನಲಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಹೆಂಗೆ ಅಂದರೆ ಅನ್ನೊಂದು ನಂಬರಿಂದ ಬಂದಾಗ ಆಲ್ಮೋಸ್ಟ್ ಆಲ್
ಇದ್ರಾಗಿರ್ಬೇಕು. ಎಲ್ಲ ಫೇಕ್ ಆಗಿರ್ತೈತೆ. ಅನ್ನೋ ನಂಬರಿಂದ ಯಾವುದೇ ಕಾರಣಕ್ಕೂ ಕಾಲ್ ಬರಲ್ಲ. ಫ್ಲಿಪ್ಕಾರ್ಟಿಂದನೇ ಇವಾಗ ಭಾಳ ಸೆಕ್ಯೂರ್ ಮಾಡೋರೆ. ಮತ್ತು ನೀವು ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಅವ್ರಿಗೆ ಕನೆಕ್ಟ್ ಆಗಲ್ಲ, ಈ ಥರ ಎಲ್ಲ ಇರ್ತೈತೆ. ನಾನು ಇನ್ನೊಂದು ಏನು ಗೊತ್ತಾ, ನಮಗೂ ಐತೆ ಹೆಲ್ಪ್ ಮಾಡಬೇಕು ಅದು ಇದು ಅಂತ. ಬಟ್ ಅಂತ ಹೇಳ್ಬಿಟ್ಟು ಅಷ್ಟು ಜನ ಅಂದ್ಕೊಂತಾರೆ, ಫಾಲೋವರ್ಸ್ಗೋಸ್ಕರ ಹಂಗೆ ಇಟ್ಟಿಸ್ಕೊಂತವ್ರು ಹಿಂಗೆ ಇಟ್ಟಿಸ್ಕೊಂತವ್ರೆ. ಅವೆಲ್ಲ ಇಲ್ಲವೇ ಇಲ್ಲ ನಮ್ಮ ಹತ್ರ. ಏನಂದರೆ ನಮಗೆ ಇದರಿಂದ ಏನು ಬರುತ್ತೋ ಅದಿನ್ನೂ ಇನ್ಕಮ್ ಬರ್ತಾಯಿಲ್ಲ ಗೈಸ್. ನಾನು ಹೇಳ್ತೀನಿ ಓಪನಾಗಿ, ಅದಿನ್ನೂ ಇನ್ಕಮ್ ಬರ್ತಾಯಿಲ್ಲ. ಅದೇನಾದ್ರು ಬರೋ ಟೈಮಿಗೆ ನಮ್ದಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಈಗ ನನಗೆ ಒಂದು 100 ರೂಪಾಯಿ ಬರ್ತೈತೆ ಅಂತ ಇಟ್ಕೊಳ್ರಿ. ಒಂದು 50 ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾನು ಇರ್ತೀನಿ. ಒಂದು 50 ರೂಪಾಯಿ ನನಗೂ ಸ್ವಂತ. ಯಾಕಂದರೆ ನಾನು ನೆಕ್ಸ್ಟು ನನ್ನ ಪ್ಲ್ಯಾನಿಂಗ್ ಇರೋದೇ ಬೇರೆ. ನಾನು ಹೋಗ್ತಾ ಈಗಲೇ ಹೇಳ್ತೀನಿ, ಸುಮ್ಮನೆ ವೀಡಿಯೋಲಿ ಎಂತ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲಿ ವ್ಲಾಗ್ ಏನು ಮಾಡೋಣ ನಮಗೆ. ಇನ್ನೊಂದು ಸಲ ಅಂದರೆ ನಾಳೆ ಇದು 2 ವೀಡಿಯೋ, ಪಾರ್ಟ್ 1 ಪಾರ್ಟ್ 2 ಮಾಡೋಣ. 2 ವೀಡಿಯೋ ಇದೊಂದು ಮಾಡೋಣ ಅಂತ ಹೇಳ್ತಾ ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಜೀವನ್ ಇನ್ ಕನ್ನಡ, ಕನ್ನಡಿಗ ಆ ಚಾನಲಲ್ಲೂ ಬರ್ತೈತೆ. ಅಲ್ಲೂ ಹೋಗಿ ಸಪೋರ್ಟ್ ಮಾಡಿ, ಇಲ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ನನ್ನ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ರೆ ಇಂಥವರಿಗೆ ಬಕ್ರಾ ಮಾಡು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಬಕ್ರಾ ಆಗ್ತಾರೆ. ಅವ್ರ ನಂಬರ್ಗೆ ನನಗೆ ನನ್ನ ಫ್ರೆಂಡ್ಸು ನನಗೆ ಫೋನ್ ಮಾಡಿಬಿಡ್ರಿ, ಇಂಥವರಿಗೆ ಪ್ರ್ಯಾಂಕ್ ಮಾಡಂತ ಮಾಡ್ತೀನಿ. ಇಲ್ಲ ಯಾರನ್ನ ವ್ಯೂವರ್ಸು ಇಲ್ಲ ಅಂದರೆ ಬೇರೆ ಸಬ್ಸ್ಕ್ರೈಬರ್ಸು ಏನಾನ ಇರ್ತಾರಲ್ಲ ಅವರೆಲ್ಲ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ. ಕಮೆಂಟಲ್ಲೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಗೆ ಒಂದ್ಸರೆ ಮಾಡಿರಿ, ಇಲ್ಲಾಂದರೆ ನಿಮ್ಗೆ ಇಷ್ಟ. ಮತ್ತು ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ತೊಂದರೆಗಳಾಗಲ್ಲ. ಅವ್ರು ಯಾರೇ ಆಗಿರ್ಬೋದು, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸ್ ಯಾರನ್ನ ಆಗಿರ್ಬೋದು, ಪ್ರ್ಯಾಂಕ್ ಮಾಡ್ತೀವಿ ಬಿಟ್ಟರೆ ಅಲ್ಲಿಗೆ ನಂಬರ್ ಡಿಲೀಟ್ ಮಾಡ್ತೀವಿ ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ನಂಬರ್ ಏನು ಗೊತ್ತಾಗೈಸ್. ನಾನು ಒಂದು ಹೇಳೋದಿಷ್ಟೇ, ಜೀವನದಲ್ಲಿ ಇರೋದು ಭಾಳ ದಿವಸ ಇರೋಲ್ಲ ಆಯಿತಾ. ಆ ಭಾಳ ದಿವಸ ಇರಲ್ವಲ್ಲ, ಆವಾಗ ಭಾಳ ದಿವಸ ಇರಲ್ಲಲ್ಲ, ಅಷ್ಟರೊಳಗಡೆ ನಾವು 4 ಜನಕ್ಕೆ ಆದರೆ ನಗಿಸ್ಬೇಕು, ಇಲ್ಲಾಂದರೆ ನಗ್ಸೋಕ್ಕಾಗ್ದಂಗೆ ಮುಚ್ಕೊಂಡಿರಬೇಕು. ಮತ್ತು ಇನ್ನೊಂದು ಹೇಳ್ತೀನಿ ಕೇಳ್ರಿ, ಎಲ್ಪ್ ಮಾಡೋಕ್ಕಾದ್ರೆ ಎಲ್ಪ್ ಮಾಡಿರಿ, ಮಾಡೋಕ್ಕಾಗಿಲ್ಲ ಅಂದರೆ ಬಿಟ್ಟುಬಿಡ್ರಿ. ಮತ್ತು ಇನ್ನೂ ಒಂದು ಹೇಳ್ತೀನಿ ಕೇಳ್ರಿ, ಯಾವುದೇ ಕಾರಣಕ್ಕೂ ಯಾವುದೇ ಒಂದಾದ್ರೂ ಒಂದು ಸಿಗ್ತೈತೆ ಅಂದರೆ ಅದನ್ನು ಪಡ್ಕೊಳಕ್ಕೆ ನೋಡ್ರಿ. ಯಾಕಂದರೆ ನಾನು ಇದನ್ನು ಯಾವಾಗಲೂ ನಾನು ಹೇಳಿಲ್ಲ, ನಾನು ಇದು ಹೇಳ್ತಾ ಇರೋದು ಅದು ಯಾಕೋ ಥಾಟ್ ಬರ್ತೈತೆ ಹೇಳ್ಬೇಕಂತ ಅನ್ನಿಸ್ತೈತೆ. ಏನೋ ಒಂದು ನಿಮ್ಗೆ ಯಾರೋ ಒಬ್ಬರು ಜಾಸ್ತಿ ಪ್ರೀತಿ ಕೊಡ್ತವ್ರೆ, ಜಾಸ್ತಿ ಇದು ಮಾಡ್ತವ್ರೆ ನಿಮ್ಮನ್ನ ಅಂತ ಅಂದರೆ ಅವ್ರನ್ನ ಯಾವತ್ತೂ ಕಳ್ಕೊಳಕ್ಕೆ ನೋಡಬೇಡ್ರಿ. ಇನ್ನೊಂದು ಹೇಳಿರ್ತೀನಿ ಗಾಯ್ಸ್, ಇದು ಈ ವಿಷಯದಲ್ಲಿ ಈ ಪ್ರ್ಯಾಂಕಿಂದ ಇದರಲ್ಲಿ ಹೇಳಂಗಿಲ್ಲ. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಆಗಿರೋ ಅನುಭವ, ನಾನು ಇನ್ನೂ ಅದರಲ್ಲಿ ಇದ್ದೀನಿ. ಬಟ್ ಆದರೆ ನಾನು ಹೊರಗಡೆ ಮಾತ್ರ ಹಿಂಗೆ ನೋಗಾಡ್ತಾ ಇದ್ದೀನಿ. ಇವಾಗ ಫೋನ್ ಮುಗೀತಾ ಎಡಿಟ್ ಮಾಡೋದನ್ನ ವೀಡಿಯೋ ಮಾಡೋದನ್ನ ಆಮೇಲೆ ಮತ್ತು ಅದೇ ಲೆವೆಲ್ಗೆ ಮತ್ತೆ ವಾಪಸ್ ಬಂದ್ಬಿಡ್ತೀನಿ. ಬಟ್ ಆದರೆ ಇವಾಗ ಹೆಂಗೆ ಅಂದರೆ, ಇನ್ನೊಂದು ಏನಂದರೆ ನಾನು ಹೇಳೋದು, ಇವಾಗ ನಾವು ನಮ್ಮಿಂದ ಈಗ ಯಾರೋ ಒಬ್ಬರು ನನಗೆ ಕಾಲ್ ಮಾಡ್ತಾರೆ, ಅವ್ರ ಹತ್ರ ನಾನು ಬೇಜಾರು ಮಾತಾಡೋರು ಏನು ಸಿಗುತ್ತೆ ಹೇಳ್ರಿ. ಅವ್ರಿಗೂ ಸಿಗೋಲ್ಲ, ನಮಗೂ ಸಿಗೋಲ್ಲ. ಕರೆಕ್ಟ್ ತಾನೆ ಮಗ, ನಮಗೂ ಸಿಗೋಲ್ಲ. ಗೈಸ್ ಈ ಥರ ವೀಡಿಯೋಸ್ಗಳು ತುಂಬ ಬರ್ತಾ ಇರ್ತವೆ. ಮತ್ತು ನಾನು ಸ್ವಲ್ಪ ಹೇಳೋ ಅಂಥವು ಭಾಳ ಇದ್ದಾವೆ ನೋಡಿರಿ. ನನಗೇನು ಜಾಸ್ತಿ ವ್ಯೂಸ್ ಬರೋಲ್ಲ, 10-15 ವ್ಯೂಸ್ ಬರ್ತಾವೆ ಮ್ಯಾಕ್ಸಿಮಮ್ ಅಂದರು. ಆ 10 ಜನಕ್ಕಾದ್ರೂ ನಾನು ವೀಡಿಯೋ ಮಾಡಲೇಬೇಕು. ಯಾಕಂದರೆ ಅವ್ರು ನನ್ನ ಡೈಲಿ ವ್ಯೂವರ್ಸ್ ಆಗಿರ್ತಾರೆ. ಅದರಲ್ಲಿ ಏನಿಲ್ಲ ಅಂದ್ರೆ ಮಿನಿಮಮ್ 1-2 ನಾನು ನೋಡಿರ್ತಾರೆ, ಡೈಲಿ ಬಂದಿರ್ತಾರೆ. ಅವ್ರಿಗಾದ್ರು ನಾನು ವೀಡಿಯೋಸ್ ಮಾಡಬೇಕಂತ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೂ ಸ್ವಲ್ಪ ಅವೇ ಏನೇನೋ, ಆಮೇಲೆ ಏನೋ ಒಂದು ಥಾಟ್ ಬಂತು, ಅದು ಮರ್ತೋಯ್ತು ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಗಾಯ್ಸ್. ಇಲ್ಲಿಗೆ ಡಿಫ್ರೆಂಟಾಗಿ ಕಂಟೆಂಟ್ ಕೊಡ್ತಾ ಬರ್ತೀವಿ. ಒಂದೇ ಥರದ ಕಂಟೆಂಟ್ ಅಂತ ನೀವು ಇದು ಮಾಡ್ಕೊಂಡು ಹೋಗ್ಬಿಟ್ರಿ. ಆದರೆ ಎಲ್ಲದೂ ಕೂಡ ನಿಮ್ಗೆ ಉಪಯೋಗ ಆಗಂಗಿರುತ್ತೆ ಹೊರತು ಯಾವುದೂ ಕೂಡ ಸುಮ್ಮನೆ ನಿಮ್ಗೆ ಏನೋ ನೋಡದೆ ಬಿಡು ನಗ್ದೆ ಓದೆ ಅನ್ನಂಗೆ ಇರಲ್ಲ. ಅದರಿಂದ ಒಂದಾದ್ರೂ ಇನ್ಫಾರ್ಮೇಷನ್ ಇರ್ತದೆ, ನೀವು ನೋಡೋದ್ರಲ್ಲಿ ಇರ್ತದೆ ಗೈಸ್. ಅದರಲ್ಲಿ ಒಂದು ಸ್ಯಾಡ್ ಸ್ಟೋರಿ ಆಗಿರ್ಬೋದು, ಇಲ್ಲಾಂದರೆ ಒಂದು ಒಳ್ಳೆ ಸ್ಟೋರಿ ಆಗಿರ್ಬೋದು. ಅಂದರೆ ಈಗ ನಾನೇನೋ ಒಂದು ಬಂದೆ ಅಂದರೆ ನಾನೇನೋ ಒಂದು ಕೊನೆಗಾಲಕ್ಕೆ ಒಂದು ಗಾದೆನಾದ್ರು ಹೇಳಿ ಕಳಿಸಿರ್ತೀನಿ ನಿಮಗೆ, ಈ ಥರ ಅರ್ಥ ಮಾಡ್ಕೊಳ್ರಿ ಅಂತ ಅಷ್ಟೇ. ನನ್ನ ವೀಡಿಯೋ ನೋಡಿ ನೀವು ನೋಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿ ನೋಟ್ ಡೌನ್ ಮಾಡ್ಕೊಳ್ಳೋದಿತ್ತಲ್ಲ, ಅದು ಇಂಪಾರ್ಟೆಂಟ್ ಆಗಿದೆ. ಅದು ನಿಮಗೆ ಬಿಟ್ಟಿದ್ದು, ನೀವು ತಾಣೋದು ಬಿಡೋದು ಸ್ವೀಕರಿಸೋದು ಬಿಡೋದು ನಿಮಗೆ ಬಿಟ್ಟಿದೆ. ಯಾಕಂದರೆ ನಾನು ಫೋರ್ಸ್ ಮಾಡಿ ತಾಡ್ರಿ ಅಂತ ಹೇಳಕ್ಕೆ ಬರೋಲ್ಲ. ಈಗ ನನ್ನಿಂದ ಒಬ್ಬರು ಚೇಂಜ್ ಆಗ್ಬೋದು ಬಿಟ್ಟರೆ ನಾನು ಕೆಡ್ಸಕ್ಕಂತೂ ರೆಡಿ ಇರೋಲ್ಲ. ಏನಂದರೆ ಒಬ್ಬರನ್ನ ಚೇಂಜ್ ಮಾಡ್ಬೋದು, ಹೇಳ್ಬೋದು ಜಾಸ್ತಿ. ಗಾಯ್ಸ್ ವಿಡಿಯೋ ಜಾಸ್ತಿ ಲೆಂತಿ ಆಗಿಬಿಡ್ತೈತೆ, ಇಲ್ಲಿ ಇರಲಿ. ನಾನು ಮತ್ತೆ ನೆಕ್ಸ್ಟ್ ಮಾತಾಡ್ತೀನಿ ಹೋಗ್ತಾ ಬರ್ತಾ ಇರ್ತಾವೆ ಮತ್ತೆ ಸುಮ್ಮನೆ. ಆಮೇಲೆ ನಾನು ಇವಾಗ ಮಾತಾಡ್ಕೊಂತ ಹೋದ್ರೆ ಎಲ್ಲೆಲ್ಲಿಗೂ ಹೊರಟೋಗ್ಬಿಡ್ತೀನಿ, ನಾನು ಹಿಂದ್ಲೋಗಕ್ಕೆಲ್ಲ. ಆಮೇಲೆ ಸುಮ್ಮನೆ ನಿಮಗೂ ನೋಡೋಕೆ ಬೇಜಾರಾಗ್ತೈತಿ. ಅದಕ್ಕೆ ನಾನು ಅಂದರೆ ಡೈಲಿ ಒಂದೊಂದು ಹೇಳ್ತಾ ಇರ್ತೀನಿ ಗಾಯ್ಸ್.
ಇದನ್ನು ಪಾಯಿಂಟ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿ ಇಂದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀವಿ. ಮತ್ತು ನಿಮ್ಮ ಚಾನಲ್ನ ಹೆಸರು ನೇಮ್ ಹೇಳ್ಕೊಂಬಿಟ್ಟು ಜೀವ ನಿನ್ ಕನ್ನಡಿಗ ಅಂತ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ. ಡೈಲಿ ವೀಡಿಯೋಗಳು ಬರ್ತಾ ಇರ್ತವೆ. ಇನ್ನು ಡೈಲಿ ವ್ಲಾಗ್ ಮಾಡ್ತಾ ಇರ್ತೀನಿ ನಾನು ಇನ್ನು. ಹಂಗಂತ ಏನು ಪ್ರಮೋಷನ್ ಮಾಡೋಕ್ಕೆ ನನ್ನೇನೊಂದು 100 ಕ್ವಿಕ್ಕೇ ಇಲ್ಲ. ಬಟ್ ಹೇಳ್ತಾ ಇರೋದು ನನ್ನನ್ನು ನೋಡ್ತಾ ಇರೋ 4 ಜನನಾದರೂ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನಾನು ಒಂದು 10 ಜನ 10 ಜನ ನನ್ನ ವ್ಯೂವರ್ಸ್ ಇದ್ದಾರೆ ಅಂದರೆ ಅವ್ರು 4 ಜನನಾದ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬತ್ತೀರಾ. ಅವ್ನು ವೀಡಿಯೋ ನೋಡದೇ ಇದ್ರೂ ಪರವಾಗಿಲ್ಲ, ನೋಡದೇ ಇರೋ ಪರವಾಗಿಲ್ಲ ಅಂತ ಹೇಳ್ತಾ ಇಲ್ಲ. ವೀಡಿಯೋ ನೋಡದೇ ಇದ್ರೂ 4 ಜನನಾರು ಸಬ್ಸ್ಕ್ರೈಬ್ ಮಾಡ್ಕೊಂಬತ್ತೀರಾ ಅಂತ ಅಷ್ಟೇ ಹೇಳ್ತಾ ಇರೋದು. ಆಮೇಲೆ ಸ್ವಲ್ಪ ಜನ ಇರ್ತಾರೆ ಇವಾಗ ಕಮೆಂಟಲ್ಲಿ, ಓ ನಿನ್ನೇನು ಒಂದು 100K ಐತೆ, ಈ ಉದ್ದೇಶಕ್ಕೆ ನಾನು ಹೇಳ್ತಾ ಇರೋದು. 100K ಐತೆ ಕೇಳೋ, ಇವತ್ತು 100K ಇದ್ದು ನೀನು ಯಾವನಿಗೂ ಸಪೋರ್ಟ್ ಮಾಡಲಿಲ್ಲ, ಇನ್ನೊಬ್ರಿಗೆ ಒಳ್ಳೇದು ಮಾಡಲಿಲ್ಲ ಅಂದರೆ ನೀನು 100K ಇದ್ದು ವೇಸ್ಟ್ ಅದು. ಆಗೆಲ್ಲ ಹೇಳ್ತೀನಿ ಕೇಳು, ಒಬ್ಬನೇ ಸಬ್ಸ್ಕ್ರೈಬರ್ ಇರೋ ನೀನು ಅದನ್ನು ಬಿಟ್ಬಿಟ್ಟು ಅವ್ನಿಗೆ ಹೋಗಿ ನೀವು ಒಬ್ರು ಸಪೋರ್ಟ್ ಮಾಡಿರಿ ಅಂದರೆ ಅದೀತಲ್ಲ ಅದು ಎಲ್ಲಿಗೋ ತಂದು ನಿಲ್ಲಿಸ್ತದೆ ನಿಮ್ಮನ್ನು. ನೀವು ಯಾವತ್ತೂ ಅಷ್ಟೇ ಕೆಳಗಿದ್ದೀನಿ ಅಂತ ಹೇಳಿ ಮಾಡಿ, ನಿನಗಿಂತ ಕೆಳಗಿರೋರ್ನೋ ಇಲ್ಲ ನಿನ್ನ ಸಮಕ್ಕಿರೋರ್ನೇ ನಿನ್ನಷ್ಟಕ್ಕೆ ತಗೊಂಬರೋದು ನೋಡ್ಕೊಂತಿರ್ಬೇಕು ನಾವು. ಗಾಯ್ಸ್ ಒಂದು ಹೇಳ್ತೀನಿ ಗಾಯ್ಸ್, ನಿಮ್ಮ ಹತ್ರ ಏನೂ ಇಲ್ಲ ಅಂತ ಅಂದರೆ, ಏನೂ ಇಲ್ಲ ನಂಗೆ ಅದು ಬೇಕು ಇದು ಬೇಕು ತುಂಬ ಬೇಕು ಅದು ಬೇಕು ಇದು ಬೇಕು ಅಂದರೆ ಸೀದಾ ಹೋಗ್ಬಿಟ್ಟು ಮಶಾಣದ ಹತ್ರ ಹೋಗಿ ನೋಡ್ಕೊಂಬರ್ರಿ. ಅಲ್ಲಿರೋರೆಲ್ಲ ನಾನು ಬೇಕು ಅದು ಬೇಕು ಇದು ಬೇಕು ಅಂದಿರೋರೆಲ್ಲ ಮಲಗೋರೆ ಚಾಪೆ ಹಾಸ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಇನ್ನೊಂದು ಏನಾದ್ರು ಹೇಳ್ತೀನಿ ನಾಳೆ, ಇನ್ನೊಂದು ವೀಡಿಯೋದಲ್ಲಿ ಏನಾದ್ರು ಸಿಗುತ್ತೆ. ಗಾಯ್ಸ್ ಇಲ್ಲಿ ವೀಡಿಯೋ ಎಂಡ್ ಮಾಡೋಣ, ಸಾಕು, ಬಾಯ್. खत्म, बाय बाय, टाटा, गुड बाय, गया.